ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಸಜ್ಜಿಗೆ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಶ್ರಾವಣ ಹೇಗೂ ಹತ್ರ ಬಂತಲ್ವಾ, ನೀವು ದೇವ್ರಿಗೆ ಬೆಳಗ್ಗೆನೇ ಎದ್ದು ನೈವೇದ್ಯವಾಗಿ ಏನು ರೆಡಿ ಮಾಡಬೇಕು ಅಂತ ಅನ್ಕೊತಾ ಇರಬೇಕಾದ್ರೆ ಈ ರೀತಿ ನೀವು ಸಜ್ಜಿಗೆ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಚೆನ್ನಾಗಿರುತ್ತೆ, ಬೇಗನೆ ರೆಡಿ ಆಗುತ್ತೆ ನಿಮಗೆ. ಮೊದಲಿಗೆ ನೀವು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ತುಪ್ಪ ಕರಗೋವರೆಗೂ ವೆಯ್ಟ್ ಮಾಡಿ. ಸಣ್ಣ ರವೆ ತಗೋಬೇಕು, ಎಷ್ಟು ಬೇಕೋ ಅಷ್ಟು ಸಣ್ಣ ರವೆ ತಗೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ನಾನು ತುಪ್ಪದಲ್ಲಿ ಸಣ್ಣ ರವೆನ ಹಾಕೊಂಡು ಉರಿತಾ ಇದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ರವೆನ. ಎಷ್ಟು ಫ್ರೈ ಮಾಡ್ಕೊಂಡಷ್ಟು ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಡಿ. ಒಂದು ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಹೈ ಫ್ಲೇಮಲ್ಲಿ ಇದ್ದರೆ ಸೀದೋಗ್ಬಿಡುತ್ತೆ ಮತ್ತೆ ರವೆ ಯಾವತ್ತು ಸೀದೋಗಬಾರ್ದು. ಸಜ್ಜಿಗೆ ಮಾಡಬೇಕಾದ್ರೆ ಸೀದೋದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ರವೆನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು. ಮತ್ತು ಇವಾಗ ನಾನು ಪ್ಯಾನ್ಗೆ ಹಾಲು ಹಾಕ್ಕೊಂಡಿದ್ದೀನಿ. ಹಾಲಲ್ಲೇ ನೀವು ಸಜ್ಜಿಗೆ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಲಿಗೆ ಇವಾಗ ನಾನು ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೇನೆ ಸಕ್ಕರೆ ಸೇರಿಸ್ಕೋತಾ ಇದ್ದೀನಿ. ನೋಡಿ, ಸಕ್ಕರೆಯಲ್ಲಿ ಚೆನ್ನಾಗಿ ಹಾಲು ಕುದಿಬೇಕು. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ. ಮಾಡಿದ್ದೆಲ್ಲ ಆದಮೇಲೆ ಹೇಗೆ ಇತ್ತು ಅಂತ ಕಮೆಂಟ್ ಮಾಡಿ. ನೀವು ಒಂದ್ಸಲಿ ಟ್ರೈ ಮಾಡಿ ಮನೆಯಲ್ಲಿ. ಈಗ ನೋಡಿ, ಹಾಲು ಎಷ್ಟು ಚೆನ್ನಾಗಿ ಕುದಿ ಬಂದಿದೆ. ಚೆನ್ನಾಗಿ ಕುದಿಬೇಕು ಹಾಲು. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ, ಚೆನ್ನಾಗಿ ಹಾಲು ಕುದ್ದಿದೆ. ಈಗ ನಾನು ಇದಕ್ಕೆ ರವೆ ಸೇರಿಸ್ಕೋತಾ ಇದ್ದೀನಿ. ತುಪ್ಪದಲ್ಲಿ ಫ್ರೈ ಮಾಡಿರೋ ರವೆನ ಸೇರಿಸ್ಕೋತಾ ಇದ್ದೀನಿ. ಸ್ವಲ್ಪನೇ ಸೇರಿಸ್ಕೊಳ್ಳಿ. ನೋಡಿ, ಇವಾಗ ನಾನು ಸ್ವಲ್ಪನೇ ಸೇರಿಸ್ಕೋತಾ ಇದ್ದೀನಿ. ಈ ರೀತಿ ಸೇರಿಸ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಗಂಟು ಕಟ್ಬಿಡುತ್ತೆ. ಗಂಟು ಕಟ್ಬಿಟ್ರೆ ಅದು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ, ಗಂಟು ಸಿಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ನೀವು ರವೆನ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇವಾಗ ಗಂಟು ಎಲ್ಲೂ ಇಲ್ದಂಗೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಲಲ್ಲಿ ನೀವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಲ್ಲ ಹಾಗೆ. ನಾನಿವಾಗ ಇದಕ್ಕೆ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ತುಪ್ಪ ಯಾವಾಗ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತೀವೋ ಆವಾಗ ಚೆನ್ನಾಗಿ ಇದನ್ನು ಕೈ ಆಡಿಸ್ತಾನೇ ಇರಬೇಕು, ಇಲ್ಲ ಅಂದರೆ ಅದು ಚೆನ್ನಾಗಿ ಬರೋದಿಲ್ಲ. ಕೈ ಆಡಿಸ್ತಾನೇ ಇರಬೇಕು. ಮತ್ತು ಇದು ಕೈ ಆಡಿಸಿ ತುಪ್ಪ ಸೈಡಿಗೆ ಬರಬೇಕು, ಆವಾಗ ಚೆನ್ನಾಗಿ ರೆಡಿಯಾಗಿದೆ ಅಂತ. ಪ್ಯಾನ್ಗೆ ಅಂಟ್ಕೋಬಾರ್ದು. ಇನ್ನು ಇದು ಪ್ಯಾನ್ಗೆ ಅಂಟ್ಕೊತಾ ಇದೆ, ಇನ್ನು ರೆಡಿ ಆಗಿಲ್ಲ ಇದು. ಮತ್ತು ಇವಾಗ ನಾನು ಇದಕ್ಕೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ನಾವು ಸಜ್ಜಿಗೆಗೆ ಎಷ್ಟು ತುಪ್ಪ ಹಾಕಿದಷ್ಟು ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇವಾಗ ನಾನು ಅದರಲ್ಲಿ ಸೇರಿಸ್ಕೊತಾ ಇದ್ದೀನಿ, ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡ್ತಾ ಇದ್ದೀರಾ ಅಲ್ವಾ, ಪ್ಯಾನಿಗೆ ಒಂದು ಸ್ವಲ್ಪನೂ ಕೂಡ ಅಂಟ್ಕೊಂಡಂಗೆ ಸಪ್ರೇಟಾಗಿ ಬರ್ತಾ ಇದೆ. ಈ ರೀತಿ ಬಂದರೆ ಅದು ಫುಲ್ ಚೆನ್ನಾಗಿ ರೆಡಿ ಆಗಿದೆ ಅಂತ. ಇವಾಗ ನೋಡಿ ರೆಡಿ ಆಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.